ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಸಗರ ಪುತ್ರರು ವಿನಾಶ ಹೊಂದುವರೆಂಬುದನ್ನು ಸೂಚಿಸಿ ಬ್ರಹ್ಮನು ದೇವತೆಗಳನ್ನು ಸಮಾಧಾನಗೊಳಿಸಿದುದು. ಸಗರನ ಮಕ್ಕಳು ಭೂಮಿಯನ್ನು ಅಗೆಯುತ್ತಾ ಕಪಿಲ ಮಹರ್ಷಿಗಳ ಬಳಿಗೆ ಹೋದುದು. ಕಪಿಲರು ಕುಪಿತರಾಗಿ ಸಗರನ ಮಕ್ಕಳನ್ನು ದಹಿಸಿದುದು ಎಂಬ 40ನೆಯ ಸರ್ಗಕ್ಕೆ ಸ್ವಾಗತ. ದೇವತಾನಾಂ ವಚಶ್ರುತ್ವ ಭಗವಾನ್ ಜೈ ಪಿತಾಮಹ ಭಗವಾನ್ ವೈ ಪಿತಾಮಹ ಪ್ರತ್ಯುವಾಚ ಸುಸಂತ್ರಸ್ತಾನ್ ಕೃತಾಂತ ಬಲಮೋಹಿತಾನ್. ದೇವತೆಗಳ ಆ ಮಾತುಗಳನ್ನು ಕೇಳಿ ಭಗವಂತನಾದ ಚತುರ್ಮುಖ ಬ್ರಹ್ಮನು ಯಮನಂತೆಯೇ ಸರ್ವವನ್ನು ವಿನಾಶ ಮಾಡುವ ಸಾಮರ್ಥ್ಯವುಳ್ಳ ಸಗರ ಪುತ್ರರ ಅಪ್ರತಿಮ ಪರಾಕ್ರಮದಿಂದ ಭ್ರಾಂತರಾದ ಮತ್ತು ಭೀತರಾದ ದೇವತೆಗಳಿಗೆ ಹೇಳಿದನು. ದೇವತೆಗಳೇ, ನೀವು ಭಯಪಡುವ ಕಾರಣವಿಲ್ಲ. ಸರ್ವತ್ರ ವ್ಯಾಪ್ತಳಾಗಿರುವ ಈ ಭೂದೇವಿಯು ಜ್ಞಾನ ಪ್ರಭುವು, ಬುದ್ಧಿ ನಿಯಾಮಕನು, ರಮಾಪತಿಯೂ ಆದ ವಾಸುದೇವನ ಮಹಿಷಿಯಾಗಿದ್ದಾಳೆ. ಭಗವಂತನಾದ ಪ್ರಭುವಾದ ವಾಸುದೇವನೇ ಕಾಪಿಲ ರೂಪವನ್ನು ಧರಿಸಿ, ಅಂದರೆ ಕಪಿಲ ಮಹರ್ಷಿಯ ರೂಪವನ್ನು ಧರಿಸಿ ಈ ಭೂದೇವಿಯನ್ನು ಯೋಗ ಬಲದಿಂದ ಧರಿಸಿರುವವನು. ಅಪ್ರತಿಮ ಪರಾಕ್ರಮಿಗಳಾಗಿರುವ ಸಗರನ 60,000 ಮಕ್ಕಳು ಕಪಿಲ ಮಹರ್ಷಿಗಳ ಕೋಪಾಗ್ನಿಗಿಂದ ಭಸ್ಮೀಭೂತರಾಗುತ್ತಾರೆ. ಮೇಲಾಗಿ ಪೃಥ್ವಿಯ ಅಗೆತವೆಂಬುದು ಪ್ರತಿಯೊಂದು ಕಲ್ಪದಲ್ಲಿಯೂ ಆಗುತ್ತಲೇ ಇರುತ್ತದೆ. ಪ್ರಕೃತಿಯ ಶೋಷಣೆ ಎಂಬುದು ಪ್ರತಿಯೊಂದು ಕಲ್ಪದಲ್ಲಿಯೂ ಆಗುತ್ತಲೇ ಇರುತ್ತದೆ. ಇದು ಸನಾತನವಾದುದು. ಅಗೆತದ ಕಾರಣದಿಂದಾಗಿ ಅಲ್ಪಾಯುಗಳಾದ ಸಗರನ ಮಕ್ಕಳು ವಿನಾಶವಾಗುವರು ಎಂಬುದು ಸನಾತನವಾದುದು. ಪ್ರತಿಯೊಂದು ಕಲ್ಪದಲ್ಲಿಯೂ ನಡೆಯುತ್ತಲೇ ಇರುತ್ತದೆ. ಆದುದರಿಂದ ನೀವಾರು ಭ್ರಾಂತರಾಗುವ ಅಥವಾ ಶೋಕ ಪಡುವ ಕಾರಣವಿಲ್ಲ. ಇಲ್ಲಿ ವಿಶೇಷವಾಗಿ ರಾಮಾಯಣವು ಪ್ರಕೃತಿಯನ್ನು ಶೋಷಿಸುವವರನ್ನು ಆ ಪ್ರಕೃತಿಯ ಮೂಲ ಆಧಾರನಾದ ಭಗವಂತನೇ ನಾಶ ಮಾಡುವನು ಎಂಬುದರ ಸಂದೇಶವನ್ನು ನೀಡುತ್ತಿರುವರೇ. ರಾಮ ಶತ್ರುಗಳ ಅಹಂಕಾರವನ್ನು ದಮನ ಮಾಡುವ ಸಾಮರ್ಥ್ಯವುಳ್ಳ 33 ದೇವತೆಗಳು ಪಿತಾಮಹನ ಆ ಮಾತುಗಳನ್ನು ಕೇಳಿ ಪರಮ ಸಂತುಷ್ಟರಾಗಿ ತಮ್ಮ ತಮ್ಮ ಲೋಕಗಳಿಗೆ ತೆರಳಿದರು. ಇತ್ತಲಾಗಿ ಸಗರ ಪುತ್ರರು ಭೂಮಿಯನ್ನು ಅಗೆಯುತ್ತಲೇ ಇದ್ದರು. ಮಹಾತ್ಮರಾದ ಸಗರನ ಮಕ್ಕಳಿಂದ ಭೂದೇವಿಯು ಭಗ್ನವಾಗುತ್ತಿರಲು ಅಶುಭ ಸೂಚಕವಾದ ಸಿಡಿಲಿಗೆ ಸಮನಾದ ಘೋರ ಶಬ್ದವು ಕೇಳಿಬಂದಿತು. ಮೊದಲು ಕುದುರೆಯನ್ನು ಹುಡುಕಲು ಭೂಮಂಡಲವೆಲ್ಲವನ್ನು ಪ್ರದಕ್ಷಿಣೆ ಮಾಡಿ ಕುದುರೆಯನ್ನು ಕಾಣದೆ, ಅನಂತರ ಭೂಮಿಯನ್ನು 60,000 ಯೋಜನ ಪರ್ಯಂತವಾಗಿ ಅಗೆದು ಅಲ್ಲಿಯೂ ಕುದುರೆಯನ್ನು ಕಾಣದೆ ಅಶುಭ ಸೂಚಕವಾದ ಘೋರ ಶಬ್ದವನ್ನು ಕೇಳಿದ ಸಗರನ ಮಕ್ಕಳು ತಮ್ಮ ತಂದೆಯ ಬಳಿಗೆ ಹೋಗಿ ಹೇಳಿದರು, ತಂದೆಯೇ, ನಿನ್ನಿಂದ ಅಜ್ಞಪ್ತರಾದ ನಾವು ಅಶ್ವವನ್ನು ಮತ್ತು ಅಶ್ವಾಪಹಾರಕನನ್ನು ಹುಡುಕುವ ಸಲುವಾಗಿ ಅಖಂಡ ಭೂಮಂಡಲವನ್ನು ಪ್ರದಕ್ಷಿಣೆ ಮಾಡಿದೆವು. ಪೃಥ್ವಿಯ ಮೇಲೆ ಅಶ್ವವು ಸಿಕ್ಕದೆ ಇದ್ದುದರಿಂದ ಭೂಮಿಯನ್ನೇ ಅಗೆಯಲು ಪ್ರಾರಂಭಿಸಿದೆವು. ನಾವು ಹಾಗೆಯೇ ಅಗೆಯುತ್ತಿದ್ದಾಗ ಬಲಿಷ್ಠರಾದ ಅನೇಕ ದೇವ ದಾನವ ರಾಕ್ಷಸರು, ಪಿಶಾಚ, ಉರಗ, ಕಿನ್ನರರು ವಿನಾಶ ಹೊಂದಿದರು. 60,000 ಯೋಜನಗಳಷ್ಟು ಭೂಮಿಯನ್ನು ಅಗೆದರೂ ನಮಗೆ ಆ ಅಶ್ವವಾಗಲಿ ಅಶ್ವದ ಅಪಹಾರಕನಾಗಲಿ ಸಿಕ್ಕಲಿಲ್ಲ. ಇನ್ನು ಮುಂದೆ ನಾವು ಅಶ್ವಾಹರಣಕ್ಕೆ ಯಾವ ಉಪಾಯವನ್ನು ಮಾಡಬೇಕೆಂಬುದನ್ನು ಪರ್ಯಾಲೋಚಿಸಿ ಹೇಳು. ನೀನು ಹೇಳಿದಂತೆ ಮಾಡಲು ಸಿದ್ಧರಾಗಿರುವೆವು. ನಿನಗೆ ಮಂಗಳವಾಗಲಿ. ಸಾಮಾನ್ಯವಾಗಿ ನಾವೂ ಕೂಡ ಪ್ರಕೃತಿಯನ್ನು ಶೋಷಿಸುತ್ತಿದ್ದರೂ ಯಾವುದೋ ಒಂದು ಹಂತವು ಬಂದಾಗ ನಾವು ಭಯಭೀತರಾಗುತ್ತೇವೆ. ನಾವೇ ವಿನಾಶವಾಗಿ ಬಿಡುತ್ತೇವೆ ಎಂಬ ಭಯ ನಮ್ಮನ್ನು ಆವರಿಸಿಕೊಳ್ಳುತ್ತದೆ. ತಾನು ಹೇಳಿದ ಕಾರ್ಯದಲ್ಲಿ ಕೃತಕೃತ್ಯನಾಗದೆ ಹಿಂದಿರುಗಿ ಬಂದ ಮಕ್ಕಳ ಮಾತುಗಳನ್ನು ಕೇಳಿ ರಾಜಸತ್ತಮನಾದ ಸಗರನು ಕೋಪಾವಿಷ್ಟನಾಗಿ ಹೇಳಿದನು, ರಾಜಕುಮಾರರೇ, ನೀವುಗಳು ಈಗಲೇ ಹೋಗಿ ಭೂಮಿಯನ್ನು ಪುನಃ ಅಗೆಯಿರಿ. ವಸುಧಾ ತಲವನ್ನೇ ಭೇದಿಸಿರಿ. ಅಲ್ಲಿಯಾದರೂ ನಮ್ಮ ಅಶ್ವವೋ ಅಶ್ವಾಪಹಾರಕನು ಸಿಕ್ಕಬಹುದು. ಅಶ್ವಾಪಹಾರಿಯನ್ನು ಹುಡುಕಿ ಕೃತಾರ್ಥರಾಗಿ ಹಿಂದಿರುಗಿರಿ. ನಿಮಗೆ ಮಂಗಳವಾಗಲಿ. ರಾಜನಾದವನು ವಿವೇಕವನ್ನು ಪ್ರಯೋಗಿಸಬೇಕಾಗಿತ್ತು. ಇಲ್ಲಿ ಯಜ್ಞವು ಪೂರ್ಣಗೊಳ್ಳುವುದೇನೋ ಅವಶ್ಯಕವೇ. ಇಲ್ಲವಾದರೆ ಸಗರನಿಗೆ ಅಪಕೀರ್ತಿ ಉಂಟಾಗಬಹುದು, ಆತನಿಗೆ ಅಶುಭವು ಉಂಟಾಗಬಹುದು. ಆದರೆ ಆ ಅಶುಭವು ಸಗರನಿಗೂ ಹಾಗೂ ಅವನ ಋತ್ವಿಜರಿಗೂ ಹಾಗೂ ಅವನ ರಾಜ್ಯಕ್ಕೆ ಉಂಟಾಗಬಹುದು. ಆದರೆ ಸಗರನ ಮಕ್ಕಳು ಮಾಡುತ್ತಿರುವ ಕಾರ್ಯದಿಂದ ಸಮಸ್ತ ಪ್ರಕೃತಿಯೇ ವಿನಾಶವಾಗುತ್ತಿದೆಯಲ್ಲ. ಎಷ್ಟೋ ಬಾರಿ
ನಮ್ಮನ್ನು ಅಥವಾ ನಮ್ಮ ಕುಲವನ್ನು, ನಮ್ಮ ದೇಶವನ್ನು, ನಮ್ಮ ನಗರವನ್ನು ಉಳಿಸಿಕೊಳ್ಳುವ ಸಲುವಾಗಿ ನಾವು ಕೂಡ ಇಡೀ ಪೃಥ್ವಿಯನ್ನೇ ವಿನಾಶದ ಅಂಚಿಗೆ ತಳ್ಳುತ್ತಿಲ್ಲವೇ? ರಾಜಕುಮಾರರೇ, ನೀವುಗಳು ಈಗಲೇ ಹೋಗಿ ಭೂಮಿಯನ್ನು ಪುನಃ ಅಗೆಯಿರಿ, ವಸುಧಾ ತಲವನ್ನೇ ಭೇದಿಸಿರಿ, ಅಲ್ಲಿಯಾದರೂ ನಮ್ಮ ಅಶ್ವವು ಅಶ್ವಾಪಹಾರಕನು ಸಿಕ್ಕಬಹುದು. ಈ ರೀತಿಯಾಗಿ ಸಗರನು ಹೇಳಿ ಕಳುಹಿಸಿದಾಗ ವಿಶ್ವಾಮಿತ್ರರು ಕಥೆಯನ್ನು ಮುಂದುವರಿಸುತ್ತಾ ಹೇಳುತ್ತಾರೆ, ರಾಮ ಮಹಾತ್ಮನಾದ ಸಗರನ ಮಾತನ್ನು ಅಂಗೀಕರಿಸಿ ಸಗರನ ಮಕ್ಕಳು ಪುನಃ ಭೂಮಿಯನ್ನು ಭೇದಿಸುತ್ತಾ ರಸಾತಳದ ಕಡೆಗೆ ಧಾವಿಸಿದರು. ಹಾಗೆ ಅಗೆಯುತ್ತಿದ್ದ ಸಮಯದಲ್ಲಿ ಭೂಮಿಯನ್ನು ತನ್ನ ತಲೆಯಲ್ಲಿ ಧರಿಸಿದ್ದ ಪರ್ವತೋಪಮವಾದ ವಿರೂಪಾಕ್ಷವೆಂಬ ದಿಗ್ಗಜವನ್ನು ಕಂಡರು. ಗಿರಿದುರ್ಗ ಪರ್ವತಗಳಿಂದಲೋ ವನಗಳಿಂದಲೋ ನಿಬಿಡವಾದ ವಿಶಾಲವಾದ ಈ ಪೃಥ್ವಿಯನ್ನು ವಿರೂಪಾಕ್ಷವೆಂಬ ಮಹಾದಿಗ್ಗಜವು ಶಿರಸ್ಸಿನಿಂದ ಧರಿಸಿರುವುದು. ಆ ಮಹಾಗಜವು ಅನವರತವಾದ ಭೂಧಾರಣೆಯಿಂದ ಆಯಾಸಪಟ್ಟು ಒಂದು ಕ್ಷಣವಾದರೂ ವಿಶ್ರಾಂತಿ ಹೊಂದುವ ಆಶಯದಿಂದ ತಲೆಯನ್ನು ಯಾವ ಸಮಯದಲ್ಲಿ ಅಲ್ಲಾಡಿಸುವುದೋ ಆಗಲೇ ಭೂಮಿಯ ಕಂಪನವಾಗುವುದು. ಭೂತಲದಲ್ಲಿ ಒಂದು ದಿಗ್ಗಜವು ನಿಂತು ಭೂಮಿಯನ್ನು ಎತ್ತಿ ಹಿಡಿದಿರುವುದೇ ಇದೆಂತಹ ವಿಚಿತ್ರ ಕಲ್ಪನೆ ಎಂದು ಕೆಲವರಿಗೆ ಅನಿಸಬಹುದು. ಆದರೆ ಗಮನಿಸಿ, ಯಾವ ಕ್ಷಣದಲ್ಲಿ ಅದು ತನ್ನ ತಲೆಯನ್ನು ಅಲ್ಲಾಡಿಸುವುದೋ ಆಗ ಭೂಮಿಯ ಕಂಪನವಾಗುವುದು. ಇವತ್ತು ನಾವು ಯಾವುದನ್ನು ಟೆಕ್ಟೋನಿಕ್ ಪ್ಲೇಟ್ಸ್ ಅಥವಾ ಭೂಪದರಗಳಲ್ಲಿ ಒಂದೊಂದು ತಟ್ಟೆಯ ಆಕಾರದಲ್ಲಿ ಅಂದರೆ ಏಷಿಯಾ ಖಂಡವು ಒಂದು ತಟ್ಟೆಯ ರೂಪದಲ್ಲಿ, ಆಫ್ರಿಕಾ ಖಂಡ ಇನ್ನೊಂದು ತಟ್ಟೆಯ ರೂಪದಲ್ಲಿ, ಸ್ವತಃ ಭಾರತ ಉಪಖಂಡವೇ ಒಂದು ತಟ್ಟೆಯ ರೂಪದಲ್ಲಿ, ಅಮೇರಿಕಾ ಖಂಡಗಳು ತಟ್ಟೆಯ ರೂಪದಲ್ಲಿದ್ದು ಭೂಗರ್ಭದಲ್ಲಿ ಇರುವ ಆ ಮೋಲ್ಟನ್ ಮೆಟಲ್ ಅದರ ಮೇಲೆ ಭೂಗರ್ಭದ ಮೇಲೆ ಅವು ತೇಲುತ್ತಿವೆ. ಅವು ಒಂದಕ್ಕೊಂದು ಘರ್ಷಿಸುವ ಸಂದರ್ಭದಲ್ಲಿ ಅಥವಾ ಅವು ಅಲ್ಲಾಡುವ ಸಂದರ್ಭದಲ್ಲಿಯೇ ಭೂಕಂಪ ಉಂಟಾಗುತ್ತದೆ ಎಂದು ನಮ್ಮ ಇಂದಿನ ವಿಜ್ಞಾನವು ಹೇಳುವುದಲ್ಲವೇ? ಇಲ್ಲಿ ದಿಗ್ಗಜಗಳೆಂದು ಹೇಳುತ್ತಿರುವುದು ಇದೇ ಟೆಕ್ಟೋನಿಕ್ ಪ್ಲೇಟ್ಗಳನ್ನು ಕುರಿತಾದಂತಹ ಹಿಂದಿನವರ ಕಲ್ಪನೆ ಇರಬಹುದೇ? ಸಗರ ಪುತ್ರರು ದಿಶಾಪಾಲನಾದ ವಿರೂಪಾಕ್ಷ ಮಹಾಗಜವನ್ನು ಪ್ರದಕ್ಷಿಣೆ ಮಾಡಿ ಯಥಾವಿಧಿಯಾಗಿ ಪೂಜಿಸಿ ಕುದುರೆಗಾಗಿ ಪುನಃ ರಸಾತಲವನ್ನು ಭೇದಿಸುತ್ತಾ ಮುಂದೆ ನಡೆದರು. ಪೂರ್ವ ದಿಕ್ಕಿನ ಭೂಭಾಗವನ್ನೆಲ್ಲ ಪೂರ್ಣವಾಗಿ ಅಗೆದು ಮುಗಿಸಿದ ನಂತರ ಸಗರನ ಮಕ್ಕಳು ದಕ್ಷಿಣ ದಿಕ್ಕಿನ ಭೂಭಾಗವನ್ನು ಅಗೆಯಲು ಪ್ರಾರಂಭಿಸಿದರು. ಅಲ್ಲಿ ಅವರು ಮಹಾತ್ಮನಾದ ಮಹಾಪರ್ವತ ಸದೃಶನಾದ ತಲೆಯ ಮೇಲೆ ಭೂಮಿಯನ್ನು ಧರಿಸಿದ್ದ ಮಹಾಪದ್ಮವೆಂಬ ಹೆಸರಿನ ಮಹಾಗಜವನ್ನು ಕಂಡು ವಿಸ್ಮಿತರಾದರು. ಆ ಆನೆಗೂ ಸಗರನ ಮಕ್ಕಳು ಪೂಜಾ ಪ್ರದಕ್ಷಿಣೆಗಳನ್ನು ಯಥಾವಿಧಿಯಾಗಿ ಮಾಡಿ ಭೂಮಿಯ ದಕ್ಷಿಣ ಭಾಗವನ್ನು ಪೂರ್ಣವಾಗಿ ಅಗೆದು ಮುಗಿಸಿ ಪಶ್ಚಿಮ ದಿಕ್ಕನ್ನು ಅಗೆಯಲು ಉಪಕ್ರಮಿಸಿದರು. ಆ ದಿಕ್ಕಿನಲ್ಲಿ ಮಹಾಕಾರವುಳ್ಳ ಪರ್ವತೋಪಮವಾದ ಸೌಮನಸವೆಂಬ ದಿಗ್ಗಜವನ್ನು ಮಹಾಬಲರಾದ ಸಗರನ ಮಕ್ಕಳು ಕಂಡರು. ಸೌಮನಸ ದಿಗ್ಗಜವನ್ನು ಪೂಜಾ ಪ್ರದಕ್ಷಿಣೆಗಳಿಂದ ಯಥಾವಿಧಿಯಾಗಿ ಪೂಜಿಸಿ ಪಶ್ಚಿಮ ದಿಕ್ಕನ್ನು ಅಗೆದು ಪೂರೈಸಿ ಭೂಮಿಯ ಉತ್ತರ ಭಾಗವನ್ನು ಅಗೆಯಲು ಉಪಕ್ರಮಿಸಿದರು. ಅಲ್ಲಿ ಹಿಮದಂತೆ ಬಿಳುಪಾದ ರೂಪಕಾಂತಿಯಿಂದ ಕೂಡಿದ್ದ ಮಂಗಳಕರವಾದ ಶರೀರ ಲಕ್ಷಣವುಳ್ಳ ಭೂಲೋಕವನ್ನು ಉತ್ತರ ದಿಕ್ಕಿನಲ್ಲಿ ಧರಿಸಿರುವ ಭದ್ರವೆಂಬ ದಿಗ್ಗಜವನ್ನು ಕಂಡರು. ಆ ಮಹಾಗಜವನ್ನು ಸ್ಪರ್ಶಿಸಿ ಪೂಜಿಸಿ ಪ್ರದಕ್ಷಿಣೆ ಮಾಡಿದ ನಂತರ ಉತ್ತರ ದಿಕ್ಕಿನ ಭೂಮಿಯನ್ನು ಸಂಪೂರ್ಣವಾಗಿ ಅಗೆದು ಮುಗಿಸಿದರು. ಅಲ್ಲಿಯೂ ಅಶ್ವವನ್ನಾಗಲಿ ಅಶ್ವಾಪಹಾರಿಯನ್ನಾಗಲಿ ಕಾಣದೆ ರೋಷಾವಿಷ್ಟರಾಗಿ ಪ್ರಸಿದ್ಧವಾದ ಈಶಾನ್ಯ ದಿಕ್ಕಿಗೆ ಹೋಗಿ ಅಲ್ಲಿ ಭೂಮಿಯನ್ನು ಅಗೆಯತೊಡಗಿದರು. ರಾಘವ, ಅತಿ ವೇಗಶಾಲಿಗಳಾದ ಮಹಾಬಲರಾದ ಮಹಾತ್ಮರಾದ ಸಗರನ ಪುತ್ರರು ಈಶಾನ್ಯ ದಿಕ್ಕಿನಲ್ಲಿ ಸನಾತನನಾದ ಕಪಿಲ ರೂಪಧಾರಿಯಾದ ವಾಸುದೇವನನ್ನು ಕಂಡರು. ಕಪಿಲ ಮಹರ್ಷಿಗೆ ಹತ್ತಿರದಲ್ಲಿಯೇ ಅತ್ತಲಿತ್ತ ಸಂಚರಿಸುತ್ತಲಿದ್ದ ಅಶ್ವಮೇಧಾಶ್ವವನ್ನು ಕಂಡರು. ಕುದುರೆಯನ್ನು ಕಂಡೊಡನೆಯೇ ಅವರ ಸಂತೋಷಕ್ಕೆ ಪಾರವಿಲ್ಲವಾಗಿತ್ತು. ಆದರೆ ರಘುನಂದನ, ಅವರ ಆ ಆನಂದವು ಹೆಚ್ಚು ಕಾಲ ಉಳಿಯಲಿಲ್ಲ. ಕುದುರೆಯ ಸಮೀಪದಲ್ಲಿದ್ದ ಕಪಿಲ ಮುನಿಯೇ ಅಶ್ವಾಪಹಾರಕನು, ಯಜ್ಞ ಘಾತಕನು ಎಂದು ಭ್ರಮಿಸಿದ ಅವರು ಕೋಪದಿಂದ ಹಿಗ್ಗಿದ ಕಣ್ಣುಗಳಿಂದ ಕಪಿಲನನ್ನು ದೂರನೆ ನೋಡುತ್ತಾ ತಮ್ಮ ಕೈಲಿದ್ದ ಗುದ್ದಲಿ, ನೇಗಿಲು, ಮರ ಮತ್ತು ಕಲ್ಲುಗಳನ್ನು ಮೇಲೆತ್ತಿ ನಿಲ್ಲು ನಿಲ್ಲು ಎಂದು ಕೂಗಿಕೊಳ್ಳುತ್ತಾ ಮಹರ್ಷಿಯ ಸಮೀಪಕ್ಕೆ ಧಾವಿಸಿದರು. ದುಷ್ಟಬುದ್ಧಿಯೇ, ನೀನೇ ನಮ್ಮ ಅಶ್ವಮೇಧಾಶ್ವದ ಅಪಹಾರಕನು. ಯಜ್ಞ ದೀಕ್ಷೆಯಲ್ಲಿರುವ ಮಹಾತ್ಮನಾದ ಸಗರನ ಮಕ್ಕಳಾದ ನಾವು ನಿನ್ನನ್ನು ಹುಡುಕಲೆಂದೇ ಬಂದಿರುತ್ತೇವೆ. ಸಗರ ಪುತ್ರರ ಘೋರ ಶಬ್ದದಿಂದಾಗಿ ಮಹರ್ಷಿಯು ಯೋಗಮುದ್ರೆಯಿಂದ ವಿಮುಖನಾಗಿ ಅವರ ದುಷ್ಟವಾದ ಕೂಗಾಟವನ್ನು ಕೇಳಿ ಉಗ್ರ ಮೂರ್ತಿಯಾದನು. ಅಮಿತವಾದ ತೇಜಸ್ಸಿನಿಂದಲೂ ಮತ್ತು ಉಗ್ರವಾದ ಕೋಪದಿಂದಲೂ ಕೂಡಿದ್ದ ಅವನೊಮ್ಮೆ ಹೋಂಕರಿಸಿದನು.
ಅಪರಿಮಿತವಾದ ತೇಜಸ್ಸಿನಿಂದ ಕೂಡಿದ್ದ ಮಹಾತ್ಮನಾದ ಕಪಿಲನ ಹೋಂಕಾರ ಮಾತ್ರದಿಂದಲೇ ಸಗರನ 60,000 ಮಕ್ಕಳು ನಿಮಿಷ ಮಾತ್ರದಲ್ಲಿ ಭಸ್ಮ ರಾಶಿಯಾಗಿ ಬಿಟ್ಟರು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ 40ನೆಯ ಸರ್ಗವು. ಈ ರೀತಿಯಾಗಿ ವಿಶಿಷ್ಟ ಶಕ್ತಿಯ ಮೂಲಕ ಪ್ರಕೃತಿಯನ್ನೇ ನಾಶ ಮಾಡಲು ಹೊರಟಿದ್ದ ಆ 60,000 ಮಂದಿ ಸಗರನ ಮಕ್ಕಳು ಭಸ್ಮೀಭೂತರಾದರು. ಇಂದು ಪ್ರಕೃತಿಯನ್ನೇ ಶೋಷಿಸಿ ಸ್ವಾರ್ಥಕ್ಕಾಗಿ ಪ್ರಕೃತಿಯನ್ನು ಹಾಳು ಮಾಡುತ್ತಿರುವ ನಾವು ಎಚ್ಚರದಿಂದಿರಬೇಕಲ್ಲವೇ? ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.